ಸರ್ ಇಷ್ಟು ಜೋಶ್ ಸಾಕಾಗಲ್ಲ, ಕರ್ನಾಟಕದಿಂದ ಬಂದಿದ್ದೀರಾ, ಇನ್ನಷ್ಟು ಜೋಶ್ ಬೇಕು ಸರ್. ಕರ್ನಾಟಕ ಮೇಡಮ್. ಕರ್ನಾಟಕನ ನೀವು ಓಕೆ, ಎಲ್ಲಿಂದ ಬಂದಿದ್ದೀರಿ, ತಮ್ಮ ಹೆಸರು? ಗುಲ್ಬರ್ಗ ಸೇಡಂ ತಾಲೂಕು. ಫಸ್ಟ್ ಆಫ್ ಆಲ್ ಹೇಳಿ, ಫಸ್ಟ್ ಹೇಗೆ ಅನಿಸ್ತು ನಿಮಗೆ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯಲ್ಲಿ ನೋಡಿ, ರಾಮ ಜನ್ಮಭೂಮಿಯಲ್ಲಿ ನೋಡಿ? ತುಂಬಾ ಖುಷಿ ಆಗ್ತದೆ ಮೇಡಮ್. ಕರ್ನಾಟಕದಲ್ಲಿ ಇದೆ ಅಲ್ಲ, ಇದಾಗ ನೋಡ್ತಾ ನಾನು ಅನ್ಕೊ ಅಲ್ಲೇ ಹೋಗ್ತಾ ಇದ್ದೆ ಮೇಡಮ್. ನಮ್ಮ ಚಾನಲ್ ನಾವು ಬಂದಿವಿ ಮೇಡಮ್. ಇಲ್ಲಿ ತುಂಬಾ ಖುಷಿ ಆಯ್ತು. ನಮ್ಮ ಕರ್ನಾಟಕದಲ್ಲಿ ಎಲ್ತದಂದ್ರೆ ಕನ್ನಡ ಅಂತ ಶ್ರೀರಾಮ್ ಅಂತ ಬರೆದಿದ್ರಿ, ಅದಕ್ಕೆ ಇನ್ನೂ ಲಕ್ಷಗಟ್ಟಲೆ ಜನ ಬರ್ತಾರೆ, ನಿಮ್ಮನ್ನು ಇದು ಮಾಡ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆನಂದ್ ಶೆಟ್ಟಿ ಅಂತ ನಾವು ಮ್ಯಾಂಗ್ಳೂರ್ನವರು, ಇರೋದು ಬೊಂಬೆಯಲ್ಲಿ. ನಾವು ಇದು 92ರಲ್ಲಿ ನಮ್ಮ ಮ್ಯಾಂಗ್ಳೂರು ನಿಡ್ಡೋಡಿ ನಂದಬೆಟ್ಟ ಅಂತೇಳಿ ನಾವೊಂದು ಇಟ್ಟಿಗೆಯನ್ನು ಇದು ಕೊಟ್ಟಿದ್ದೇವೆ. ಅದೊಂದು ಇಟ್ಟಿಗೆ ನಾವು ಇಲ್ಲಿ ತನಕ ನಮ್ಮದು ಅದೊಂದು ಇದಂತ ಹೇಳ್ಬೋದು. ನಾನು ದೀಪಾವಳಿಯ ವಸ್ತುದಲ್ಲಿ ಇಲ್ಲಿ ಸಹ ಬಂದಿದ್ದೇನೆ. ಮತ್ತು ಈಗ ನಾಳೆ ನಮ್ಮದು ಒಂದು ಇಂಪಾರ್ಟೆಂಟ್ ಒಳಗೆ ಕೆಲಸ ಉಂಟು, ಅದಕ್ಕೋಸ್ಕರ ನಮ್ಮ ಸಹೋದರರು ಕರೆದಿದ್ದಾರೆ. ನಮ್ಮ ಮುಂದ್ಗಡೆಯಲ್ಲಿ ಸುಖಸಾಗರ್ ಹಾಸ್ಪಿಟಲ್ ಅಂತ ಒಂದು ಹೋಟೆಲ್ ಸಹ ಮಾಡ್ತಾ ಇದ್ದಾರೆ, ಉಡುಪಿ ಟು ಮುಂಬೈ ಅಂತ. ಮತ್ತು ನಾವು ತುಂಬ ಅಂದರೆ ನಾಳೆ ಒಳಗೆ ಹೋಗುವಂಥ ಒಂದು ಕೆಲಸ ಉಂಟು. ನೀವೇ ಸೌಭಾಗ್ಯವಂತರು ಸರ್, ಇದಕ್ಕಿಂತ ಪುಣ್ಯ ಏನಿದೆ? ಒಳಗಡೆ ಹೋಗ್ತೀರಾ, 22ಕ್ಕೆ ಆ ಕ್ಷಣಗಳನ್ನ ಕಣ್ತುಂಬಿಕೊಳ್ತೀರಾ ಅಂದ್ರೆ ಹೇಗೆ ಅನಿಸ್ತಾ ಇದೆ ಈ ಕ್ಷಣಕ್ಕೆ ನಿಮಗೆ? ಅಂದರೆ ನಾನು ತುಂಬ ಇದಾಗಿದ್ದೇನೆ. ನಾನು 50 ಗಂಟೆಯಲ್ಲಿ ಇಲ್ಲಿ ಒಂದು ಟ್ರಕ್ಕಲ್ಲಿ ಏನೋ ಒಂದು ಟೀ ಕಾಫಿದೇನೋ ಒಳಗೆ ನಮ್ಮದು ಆರ್ಡ್ರ್ ಉಂಟಂತೆ. ಅಲ್ಲಿಗೆ ನಾನು ನಿನ್ನ 50 ಗಂಟೆ ಟ್ರಾವೆಲಿಂಗ್ ಮಾಡಿ ಇದರಲ್ಲಿ ನಾನು ಬಂದು ಮುಟ್ಟಿದೆ. ಮತ್ತೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಾನು 18 ವರ್ಷದಿಂದ ಮ್ಯಾರಥಾನ್ ಓಟಗಾರ. ಟಾಟಾ ಮುಂಬೈ ಮ್ಯಾರಥಾನ್ ನಮ್ಮ ಬಿಟ್ಟು ನಂದು ರಿಜಿಸ್ಟ್ರೇಷನ್ 18 ವರ್ಷದಿಂದ ಬಿಟ್ಟು ನಾನು ಇಲ್ಲಿಗೆ ಇಂಪಾರ್ಟೆಂಟ್ ಕೆಲಸಕ್ಕೆ ಬಂದಿದ್ದೇನೆ. ರನ್ನಿಂಗ್ ಲೈಫಲ್ಲಿ ಆಗ್ತಾ ಉಂಟು, ಆದರೆ ಇದೊಂದು ಕ್ಷಣ 92 ಅಲ್ಲಿ ಕೊಟ್ಟಂಥ ನಮ್ಮ ಊರಿನ ಮ್ಯಾಂಗ್ಳೂರಿನವರು, ನಮ್ಮ ನಿಡ್ಡೋಡಿ ನಂದಬೆಟ್ಟಿನವರು ಇವತ್ತು ಇಲ್ಲಿ ತನಕ ಬರಬೇಕಂತ ಹೇಳಿದರೆ ಇದು ರಾಮನ ಲೀಲೆ ಅಂತ ಅನಿಸ್ಬೋದು. ಅಂದರೆ ನನಗೊಂದು ಎಮರ್ಜೆನ್ಸಿ ಕಾಲ್ ಮಾಡಿದರೆ ನೀನು ಬರಬೇಕು ಮ್ಯಾರಥಾನ್ ಇಡೀ